ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಹೊಸ ಕತೆ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಈ ಕತೆನ ಯಾರೂ ಇದುವರೆಗೂ ಮಾಡಿದ್ದಿಲ್ಲ ಅಂತ ಅನಿಸುತ್ತೆ ನನಗೆ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಈ ಕತೆನ ಭಾಳ ಯೋಚನೆ ಮಾಡಿ ನಿಮಗೋಸ್ಕರ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಈ ಕತೆ ಹೆಸರು ಹಳ್ಳಿ ಸೊಸೆ ಅಂತ. ಈ ಕಥೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪಾತ್ರಗಳು ಬರ್ತವೆ. ಅದರಲ್ಲಿ ಮೊದಲನೇ ಮುಖ್ಯವಾದ ಪಾತ್ರ ನಾನು, ಪುಟ್ಟಕ್ಕ ಅಂತ ಹೇಳಿ. ನನ್ನ ಯೋಚನೆ ಹೆಂಗೆ ಅಂದರೆ, ನನಗೆ ಸಿಟಿ ಲೈಫಲ್ಲಿ ಹೆಂಗಿರ್ತಾರೆ ಆ ಥರ ಇರಬೇಕು ಅನ್ನೋದು ನನಗೆ ಭಾಳ ಆಸೆ. ಆದರೆ ನಮ್ಮ ಮನೆಯವ್ರಿಗೆ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ. ಈಗ ನಮ್ಮಿಂದ ಕಾಣ್ತಿದೆ ಅಲ್ಲ ರೀ ಮನೆ, ನೀವು ನೋಡ್ತಿರ್ಬೋದು. ಮೇಲೆಲ್ಲ ಹಂಚಿನ ಮನೆ, ಕೆಳಗಡೆ ಎಲ್ಲ ಟೈಲ್ಸ್ ಹಾಕಿ ಒಳ್ಳೆ ಐಫೈ ಮನೆ ಥರ ಕಾಣಿಸ್ತತೆ. ಇದು ನಮ್ಮ ಮನೆಯವ್ರಿಗೆ ಹಳ್ಳಿಲೇ ಮನೆ ಮಾಡಬೇಕು, ಹಳ್ಳಿ ಮನೆ ಥರನೇ ಇರಬೇಕು, ಕಂಬದ ಮನೆಯೇ ಇರಬೇಕು ಅನ್ನೋದು ನಮ್ಮ ಮನೆಯವ್ರ ಆಸೆ. ಅದಕ್ಕೋಸ್ಕರ ಹಳ್ಳಿ ಮನೆನೇ ಕಟ್ಟಿದ್ದೀವಿ. ಆದರೆ ಮನೆ ಒಳಗಡೆ ಸಿಟಿ ಲೈಫಲ್ಲಿ ಹೆಂಗಿರುತ್ತೆ, ಸಿಟಿ ಮನೆಗಳು ಯಾವ ಥರ ಇರುತ್ತೆ ಆ ರೀತಿ ಮನೆನ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಬದಲಾಯಿಸ್ಕೊಂಡಿದ್ದೀವಿ. ಈಗ ನಮ್ಮ ಮನೆಯವ್ರಿಗೆ ಹಳ್ಳಿ ಮನೆ ಥರನೂ ಆಯಿತು, ನಮಗೆ ಸಿಟಿ ಒಳಗೆ ಮನೆ ಹೆಂಗಿರುತ್ತೋ ಆ ಥರನೂ ಆಯಿತು ಅಂತ ಈ ಥರ ಮನೆನ ನಾವು ಕಟ್ಟಿಸ್ಕೊಂಡಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ, ನನಗೆ ಇಬ್ಬರು ಮಕ್ಕಳು. ಒಬ್ಬನ ಹೆಸರು ಸಂತು, ಇನ್ನೊಬ್ಬನ ಹೆಸರು ಮನೋಜ ಅಂತ. ಈಗ ಇಬ್ಬರಲ್ಲಿ ಸಂತುಗೆ ಮದುವೆ ಆಗಿದೆ. ಅವನಿಗೆ ನನಗೆ ಇಷ್ಟ ಬಂದಿದ್ದು ಸೊಸೆ ಅಂದರೆ ಹಳ್ಳಿ ಸೊಸೆನ ನನಗೆ ತರೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಸಿಟಿ ಲೈಫಲ್ಲಿರೋ ಚೆನ್ನಾಗಿ ಓದಿರೋ ಸೊಸೆನ ತೊಗೊಂಬಂದು ನಾನು ಸಂತುಗೆ ಮದುವೆ ಮಾಡಿದ್ದೀನಿ. ಈಗ ಇನ್ನು ಎರಡನೇ ಮಗ ಇದ್ದಾನೆ ಮನು ಅಂತ. ಮನೋಜ್ ಅಂತ ಹೇಳಿದ್ನಲ್ಲ, ಅವನು ಮನು ಅಂತ ಕರಿತೀವಿ ನಾವು. ಆ ಮನುಗೆ ನಮ್ಮ ಮನೆಯವರು ಆಸೆ ಪಟ್ಟಂಗೆ ಹಳ್ಳಿ ಸೊಸೆನ ತರಬೇಕು ಅನ್ನೋದು ನಮ್ಮ ಆಸೆ. ಈ ಕಥೆಯಲ್ಲಿ ಹಳ್ಳಿ ಸೊಸೆ ಬಂದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ತೀರಾ. ಈಗ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಕತೆ ಪರಿಚಯ ನಿಮಗಾಗತ್ತೆ. ನೋಡ್ರಿ, ಭಾಳ ಕಾಮಿಡಿ ಇದೆ. ಹೇಗಿರುತ್ತೆ ಕತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಬಂದರೆ ನನಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ. ಈಗೆಲ್ಲರೂ ವಿಡಿಯೋ ನೋಡೋಣ. ಧನ್ಯವಾದಗಳು. ನನ್ನ ಹೆಸರು ದಾಸಪ್ಪ ಅಂತ ಹೇಳಿ, ಎಲ್ಲರೂ ನನ್ನ ದಾಸ ಅಂತ ಕರೀತಾರೆ. ಈ ಕಡೆ ನಿಂತಿದ್ದಾನಲ್ರಿ, ಅವನ ಹೆಸರು ಸಂತು ಅಂತ. ಅವನ ಪಕ್ಕದಲ್ಲಿರೋದು ನನ್ನ ಮೊದಲನೇ ಸೊಸೆ, ಸಿಟಿ ಸೊಸೆ ನೇತ್ರ ಅಂತ. ಈ ಕಡೆ ಇನ್ನು ಒಬ್ಬನೇ ನಿಂತಿದ್ದಾನಲ್ಲ, ಅವನು ನನ್ನ ಮಗ ಮುನು ಅಂತ. ಇವನಿಗೇನೆ ನನ್ನ ತಂಗಿ ಮಗಳನ್ನ ಇವನಿಗೆ ತಂದ್ಕೋಬೇಕು ಅನ್ನೋದು ನನ್ನ ಆಸೆ. ನನ್ನ ತಂಗಿ ಮಗಳು ಈ ಮನೆಗೆ ಹೊಂದಾಣಿಕೆ ಆಗ್ತಾಳ ಇಲ್ವಾ ಅನ್ನೋದನ್ನ ನೀವೇ ನೋಡಿ, ಈ ಕಥೆನ ಪೂರ್ತಿಯಾಗಿ ನೋಡಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಆಯ್ತಾ? ಧನ್ಯವಾದಗಳು. ಮನು, ನೀನು ಎಂತಿ ಕರಿ, ಮನೆ ತುಂಬಿಸ್ಕೋಬೇಕಿನ್ನು ಟೈಮ್ ಆಗ್ತದೆ, ಕರಿ ಇಲ್ಲ ಅವಳನ್ನ. ಇವಳೇ ನೋಡ್ರಿ, ನನ್ನ ಮುದ್ದಿನ ಸೊಸೆ ಪಾರ್ವತಿ ಅಂತ, ಪಾರು ಅಂತ ಕರಿತೀವಿ. ಪಾರ್ವತಿ, ನಡಿ ಹೊಸ್ಲು ಪೂಜೆ ಮಾಡ್ಬಿಟ್ಟು ಸೇರೋದಿ ನಡಿ. ಓ ಮೈ ಗಾಡ್ ಅತ್ತೆ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಈಗೆಲ್ಲರೂ ತುಂಬಾ ಅಪ್ಡೇಟ್ ಆಗಿದ್ದಾರೆ. ನೀವಿನ್ನು ಸೇರಿಡು, ಅಕ್ಕಿ ಇಡು, ಬೆಲ್ಲ ಇಡು ಅಂತಿದ್ದೀರಲ್ಲ, ಅದನ್ನ ಕಿಕ್ ಮಾಡಿದ್ರೆ ಮನೆ ತುಂಬಾ ರೈಸ್ ಚೆಲ್ಲತ್ತೆ, ಅದೆಲ್ಲ ಕಾಲಿಗೆ ಮೆತ್ತುತ್ತೆ. ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡೋದು ಬಹಳ ಹಿಂಸೆ ಆಗತ್ತೆ. ನೀವು ಅದಕ್ಕೆ ಏನ್ ಮಾಡ್ರಿ ಅಂದ್ರೆ, ಒಂದು ಬಿಯರ್ ಬಾಟಲ್ ಇಟ್ಟು ಕಿಕ್ ಮಾಡಿಸಿ, ಅದನ್ನ ಆಮೇಲೆ ಹಾಗೆ ತಗೋಬಹುದು. ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹೌದು ನೋಡ ನನ್ನ ಸೊಸೆ, ನನಗೆ ಗೊತ್ತಾಗ್ಲೇ ಇಲ್ವಲ್ಲ. ತಾಂಬರೋಗಿಲಿ, ಅದೇನೈತೆ ತಾಂಬರೋಗಿಲಿ, ಅದನ್ನೇ ಇಟ್ಟು ಒಚ್ಚನಂತೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ಇನ್ನು ಏನು ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸ್ಬೇಕು ಅಂತಿದ್ದೀರಾ, ಹಾಳು ಮಾಡಬೇಕು ಅಂತಿದ್ದೀರಾ? ಅದೆಲ್ಲ ಇಲ್ಲ. ನನಗೆ ಅಕ್ಕಿ ಸೇರು ಬೆಲ್ಲ ತಂದಿಟ್ರೆ ಅಷ್ಟೇ ನನ್ನ ಮನೆ ಒಳಗೆ ಬರ್ತೀನಿ. ಇಲ್ಲ, ನಮ್ಮ ಮನೆ ಒಳಗೆ ಬರಲ್ಲ ಅಂದ್ರೆ ಬರೋದಿಲ್ಲ. ಆಯ್ತವ ತಾಯಿ, ನಿನ್ನಂತೆ ಆಗ್ಲಿ, ನಡಿ. ಏನಾಯ್ತು? ನಡಿ. ಅಲ್ಲಿ ಯಾರದು ಒಳಗೆ? ಸೇರು ತಗೊಂಬರಮ್ಮ ಇಲ್ಲಿ. ಇಲ್ಲ ಅತ್ತೆ, ಯಾವ ಸೇರು ಬೇಡ, ಏನು ಬೇಡ. ಅಲ್ಲ ಕಣತ್ತೆ, ಇಬ್ರು ಹೆಂಗಸರಿದ್ದೀರಾ, ಆದ್ರೂ ಇಲ್ಲಿ ನೋಡ್ರಿ, ಇಲ್ಲಿ ಹೊಸ್ಲು ಹೆಂಗ್ ಬಿಟ್ಟಿದ್ದೀರಾ ಬೋಳಾಗಿ. ಒಂದು ಅರಶಿನ ಕುಂಕುಮ ಇಟ್ಟಿಲ್ಲ, ರಂಗೋಲಿ ಇಟ್ಟಿಲ್ಲ, ಸಗಣಿ ಸಾರಿಸಿಲ್ಲ. ಇದನ್ನೇನು ಹೊಸ್ಲು ಅಂತಾರೆ, ಏನಂತಾರೆ? ಹಿಂಗಿದ್ರೆ ಲಕ್ಷ್ಮಿ ಬರ್ತಾಳ? ಬರಲ್ಲ. ಇದು ಯಾವ್ದೋ ಪಾಳು ಬಿದ್ದ ಮನೆ ಅಂತ ಹಂಗೆ ವಾಪಸ್ ಹೋಗ್ಬಿಡ್ತಾಳೆ. ಆಮೇಲೆ ಎಲ್ಲ ದೇವ ಪಿಚಾಚಿಗಳು ಬರ್ತಾವ ನೋಡ್ರಿ ಮನೆ ಒಳಗಡೆ. ನನಗೆ ಸಗಣಿ ತರಿಸಿ ಸಾರಿಸಿ ರಂಗೋಲಿ ಬಿಟ್ಟು ಅರಶಿನ ಕುಂಕುಮ ಇಟ್ರೆ, ಅದ್ರ ಮೇಲೆ ಸೇರಿಟ್ರೆ ನಾನು ಓದ್ ಒಳಗೆ ಬರ್ತೀನಿ. ಇಲ್ಲ, ನಾನು ಒಳಗಡೆ ಬರಲ್ಲ ಅಂದ್ರೆ ಬರೋದಿಲ್ಲ. ನಿಮ್ಮನ್ನ ಯಾರನ್ನೂ ಒಳಗೆ ಹೋಗಕ್ ಬಿಡೋದಿಲ್ಲ. ಅಲ್ಲವಾ ತಾಯಿ, ಇವಾಗ ಎಲ್ಲಿಂದ ತಂದು ಸಗಣಿ ನೀರು ಹಾಕಿ ನಿನಗೆ ರಂಗೋಲಿ ಬಿಟ್ಟು ಅಲಂಕಾರ ಮಾಡಕ್ ಹೋಗೋಣ? ಇವಾಗ ನಡಿ ಒಳಗೆ, ನಾಳೆಯಿಂದ ಅದೇನ್ ಮಾಡ್ತೀಯ ಮಾಡುವಂತೆ. ಇಲ್ಲ ಅತ್ತೆ, ಅದೆಲ್ಲ ಇಲ್ಲ. ನೀವು ಸಗಣಿ ನೀರು ಹಾಕಿ ರಂಗೋಲಿ ಬಿಟ್ರಷ್ಟೇ ನಾನು ಮನೆ ಒಳಗೆ ಬರ್ತೀನಿ. ಇಲ್ಲ, ನಾನು ಮನೆ ಒಳಗೆ ಬರಲ್ಲ. ಇಲ್ಲಿ ಹಸು ಎಲ್ಲ ಐತೆ ಹೇಳ್ರಿ, ನಾನೇ ತಂದು ಎಲ್ಲ ಅಲಂಕಾರ ಮಾಡ್ತೀನಿ. ಅವ್ವ, ನನ್ನ ಮುದ್ದಿನ ಸೊಸೆ, ಇವರಿಬ್ರು ಇದಾರಲ್ಲ, ಅತ್ತೆ ಸೊಸೆಯರಿಬ್ರು ಸೇರ್ಕೊಂಡು ಮನೆ ಒಳಗೆ ಒಂದು ಹಸು ಸಾಕಕ್ ಬಿಟ್ಟಿಲ್ಲ. ಏನೋ ವಾಸನೆ ಬರುತ್ತಂತ ಇವ್ರಿಗೆ, ಮನೆ ಒಳಗೆಲ್ಲ ಸಗಣಿ ವಾಸನೆ, ಗಂಜಲದ ವಾಸನೆ ಬರುತ್ತೆ ಅಂದ್ಬಿಟ್ಟು ಇದ್ದಿದ್ 3 ಹಸು 2 ಕರು ಎಲ್ಲ ತಗೊಂಡೋಗಿ ಮಾರು ಬಂದ್ರು ಇವ್ರು ಹಸು ಇಡಕ್ ಬಿಡ್ತಾರ? ಇನ್ನು ನೀನ್ ಸಗಣಿ ಹಾಕ್ತಿ ಅಂದ್ರೆ ಬಿಡ್ತಾರ ಇವರು? ಸಗಣಿ ಹಾಕಿ ಸಾರಿಸೋದು ಅಂದ್ರೆ ಇವ್ರಿಗೆ ಆಗದೇ ಇಲ್ಲ. ರೀ, ಏನ್ ಮಾತಾಡ್ತೀರಿ ನೀವು?
ಹಸು ಸಗಣಿ ವಾಸನೆ ತಡೆಯೋಕ್ಕಾಗ್ತಿದ್ದಿಲ್ಲ. ಇನ್ನು ನೀವು ಇವಳಿಗೆ ನೀನು ಸಗಣಿ ಹಾಕ್ತೀಯ ಅಂತ ಕೇಳ್ತೀಯಲ್ಲ, ನೆಟ್ಟಗೆ ಮಾತಾಡ್ರಿ. ನೀನು ಸಗಣಿ ಹಾಕಿ ಸಾರಿಸ್ತೀಯ ಅಂತ ಕೇಳ್ರಿ. ಅಯ್ಯೋ, ನಾನು ಅದನ್ನೇ ಕೇಳಿದ್ದು ಕಣೆ, ನೀನು ಸಗಣಿ ತಂದು ಸಾರಿಸ್ತೀಯನವ ಅಂತ ಕೇಳಿದ್ದು. ನೀನು ಹೆಂಗೆ ಕೇಳಿಸ್ಕೊಂಡೋ ಏನೋ. ಮುಚ್ಚ್ರಿ ಸಾಕು ಬಾಯ್ನ. ಇಲ್ಲದ್ದೆಲ್ಲ ಅವಳಿಗೆ ಐಡಿಯಾ ಕೊಡೋಕೆ ಹೋಗ್ಬೇಡ್ರಿ ನೀವು, ನಾನ್ ಸೆನ್ಸ್ ಫೆಲೋ. ಶಟ್ ಯುವರ್ ಮೌತು ಅಂಡ್ ಕೀಪ್ ಕ್ವೈಟ್. ನೋಡವ್ವ, ನನ್ನ ಗಂಡನ ಸೊಸೆ ಈಗ ಸದ್ಯಕ್ಕೆ ಹಿಂಗಿದೆ. ಈಗ ನಡಿ ಒಳಗೆ, ಬೆಳಿಗ್ಗೆ ನೋಡುವಂತೆ. ನಿಮ್ಮ ಸಗಣಿನಾರ ತಂದು ಸಾರಿಸು, ಏನಾದರೂ ಮಾಡುವಂತೆ. ಇವಾಗ ನಡಿ. ನೀವು ತರಲಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಾನೇ ತಂದು ಹೊಸ್ಲು ಪೂಜೆ ಮಾಡಿ ಆಮೇಲೆ ನಾನು ಒಳಗೆ ಬರೋದು. ಅಲ್ಲಿ ತನಕ ಸುಮ್ಮನೆ ನಿಂತ್ಕೊಳ್ರಿ. ಇದೆಂಥದ್ದು ಬಂದು ಸೇರ್ತೆ ನನ್ನ ಮನೆಗೆ. ಮೊದಲೇ ಸಗಣಿ ವಾಸನೆ ಅಂದ್ರೆ ನನಗೆ ಆಗೋದಿಲ್ಲ. ಇವಳು ತಂದು ಅದನ್ನೇ ಬಾಕ್ಲಿಗೆ ಬೆಳಿತೀನಿ ಅಂತಾಳೆ. ಇನ್ನು ಗಾಳಿ ಬಿಸ್ತಾಗೆಲ್ಲ ಮನೆ ಒಳಗೆಲ್ಲ ಅದೇ ವಾಸನೆ ಬರ್ತೈತೆ. ಥೂ, ಎಂಥವಳನ್ನ ತಗೊಂಬಂದು ಕಟ್ಟಿದ್ರಿ ನನ್ನ ಮಗನಿಗೆ ನೀವು. ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ ನಿನಗೆ. ಏಯ್, ಮುಚ್ಚ ಸಾಕು ಬಾಯಿನ. ಅತ್ತೆ ಸೊಸೆ ಸೇರಿ ಮನೆ ಹಾಕಾರ ಆಗೈತ ನೋಡೆ. ಮನೆನ ಒಣ ಅಂತೈತೆ. ಒಂದು ಬಾಗ್ಲಿಗೆ ನೀರಿಲ್ಲ, ಬಾಗ್ಲಿಗೆ ತೋರಣ ಇಲ್ಲ, ಏನಿಲ್ಲ. ಈ ಮನೆ ಕರೆಕ್ಟಾಗಿರೋ ಸೊಸೆ ಬಂದಿದ್ದಾಳು. ಅವಳು ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಅತ್ತೆ ಮಾವ, ಏನ್ ಕಾಣಿಸ್ತೈತಿ ಈಗ ಬಾಗ್ಲು? ಹಿಂಗಿರ್ಬೇಕು. ಹಿಂಗಿದ್ರೆ ಲಕ್ಷ್ಮಿ ಮನೆ ಒಳಗೆ ಬರ್ತಾಳೆ, ಇಲ್ಲ ಅಂದ್ರೆ ಬರಲ್ಲ. ನಮ್ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗ್ಬಿಡ್ತಾಳೆ ಆಮೇಲೆ. ಸೊಸೆ ಅಂದರೆ ನೀನು ನೋಡವ, ನಂದೇ ದೃಷ್ಟಿ ನಿನಗೆ. ಮಗಳೇ, ನಿನಗೆ ಈ ಮನೇಲಿ ಪೂರ್ತಿ ಸ್ವತಂತ್ರ ಐತೆ. ನಿನಗೇನು ಮಾಡ್ಬೇಕು ಅನ್ನಿಸ್ತದಲ್ಲ ಮಾಡೋದನ್ನು. ನಾನಿದ್ದೀನಿ ನಿನ್ನ ಸಪೋರ್ಟಿಗೆ, ನಾನಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಅತ್ತೆ, ಕೆಟ್ಟು ವಾಸನೆ, ಬ್ಯಾಡ್ ಸ್ಮೆಲ್ ಬರ್ತಿದೆ. ಹೋ, ಬ್ಯಾಡ್ ಸ್ಮೆಲ್ ಡೈರೆಕ್ಟ್ ಕಮ್ ಮೈ ನೋಸ್. ತಂಗಿ ಇದನ್ನೆಲ್ಲ ಗಬ್ಬು ನಾರ್ತಾ ಇದ್ದಂಗೆ. ಮಾವ, ಅತ್ತೆ ಹಿಂಗ್ ಮಾತಾಡ್ತಿದ್ದಾರೆ. ಏನದು ಡ್ರೈಯರ್ ನೋಸು ಅಂತಿದಾರಲ್ಲ? ಅವ್ವ ಸೊಸೆ, ಅದು ಡ್ರೈಯರ್ ಅಲ್ಲ, ಡೈರೆಕ್ಟು. ನಿಮ್ಮ ಅತ್ತೆಗೆ ಈ ಸಗಣಿ ವಾಸನೆ ಸೀದಾ ಅವಳು ಮೂಗಿಗೆ ಹೋಗ್ತೈತಂತೆ. ಅತ್ತೆ, ಈ ಗಂಜ್ಲ ಮತ್ತೆ ಸಗಣಿ ಇದರಲ್ಲಿ ಲಕ್ಷ್ಮೀ ತಾಯಿ ನೆಲೆಸಿರ್ತಾಳೆ. ಹಂಗೆಲ್ಲ ಕೆಟ್ಟಾಗಿ ಮಾತಾಡಬೇಡ್ರಿ, ಆಮೇಲೆ ದೇವರು ಕೋಪಿಸ್ಕೊಂಡ್ಬಿಡುತ್ತೆ ನೋಡ್ರಿ ನಿಮ್ಮ ಮೇಲೆ. ಅವ್ವ ತಾಯಿ, ಮೊದಲು ನಡಿ ನಿನ್ನ ಮನೆ ಒಳಗಡೆ. ಇನ್ನು ಒಂದು ನಿಮಿಷ ನನಗೆ ನಿಲ್ಲಕ್ಕಾಗ್ತಾ ಇಲ್ಲ. ನಡಿ ನಿನ್ನ ಮೊದಲು ಒಳಗೆ. ಅತ್ತೆ ಬರ್ರಿ. ಹೇಗನ್ನಿಸ್ತು ಎಲ್ಲರಿಗೂ ನನ್ನ ಹಳ್ಳಿ ಸೊಸೆ? ನನಗಂತೂ ಭಾಳ ಇಷ್ಟ ನನ್ನ ಸೊಸೆ ಅಂದರೆ. ನಿಮಗೂ ಇಷ್ಟ ಆಗ್ತಾಳೆ ಅಂತ ನಾನು ಅನ್ಕೋತೀನಿ. ನನ್ನ ಸೊಸೆ ಇನ್ನು ಈ ಸಗಣಿ ಗಂಜಲದಿಂದ ಈ ಮನೆನ ಗುಡಿಸಿ ಗುಂಡಾಂತರ ಮಾಡೋದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀರಾ. ಅದು ಅಲ್ದಲೆ ನಾಳೆ ಎಪಿಸೋಡ್ ಭಾಳ ಮಜಾ ಇದೆ. ನೀವೆಲ್ಲರೂ ನೋಡಿ ಇಷ್ಟಪಡಬೇಕು. ನಿಮ್ಗೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಆಶೀರ್ವಾದ ಪ್ರೀತಿನ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಾಯ್ತಾ ಇದ್ದೀನಿ. ಈ ಮನೆಗೆ ಇಂಥ ಸೊಸೆ ಬೇಕಿತ್ತು, ಬಂದಿದ್ದಾಳೆ. ನಾವು ಮದುವೆ ಮಾಡೋದನ್ನೆಲ್ಲ ಏನು ತೋರಿಸಿಲ್ಲ. ಡೈರೆಕ್ಟ್ ಸೊಸೆ ಬಂದಾಗ ಕತೆ ಹೇಗಿರುತ್ತೆ ಅನ್ನೋದು ಮುಖ್ಯ ಆಗಿತ್ತು. ಅದಕ್ಕೆ ಡೈರೆಕ್ಟ್ ಸೊಸೆನೇ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇದು ಅವರಿಬ್ಬರು ಮದುವೆ ಆಗಿ ಮೊದಲನೇ ದಿನ ಅವಳು ನಮ್ಮ ಮನೆಗೆ ಬಂದಿದ್ದ ಕತೆ. ಈಗ ನಾಳೆಯಿಂದ ಇನ್ನೂ ಚೆನ್ನಾಗಿದೆ ಕತೆ, ನೀವು ನೋಡ್ತೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.